ಕರ್ನಾಟಕ ಕಾಂಗ್ರೆಸ್ಗೆ ಬಿಹಾರದ ಚುನಾವಣೆ ಯಾಕೆ ಇಷ್ಟು ಮುಖ್ಯವಾಗ್ತಾ ಇದೆ? ಬಿಹಾರದ ಚುನಾವಣೆ ಆದ ನಂತರ ಎಲ್ಲಾ ಡಿಸಿಷನ್ ತೆಗೆದುಕೊಳ್ತೇನೆ ಅಂತ ಹೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಯಾಕೆ ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಇವತ್ತು ಮಾತನಾಡ್ತಾ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನ್ ಕಾವ್ಯ ಹೆಗಡೆ. ಕೈ ಪಾರ್ಟಿಯ ನಾಯಕರೇ ಕಾರಣವನ್ನ ನೀಡ್ತಾ ಇರುವಂತದ್ದು ಈ ಒಂದು ರೀತಿಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಡ ರಾಜಕೀಯ ಇದೆ ಅಂತ ಹೇಳಿ ಇನ್ನೇನು ಕೆಲವೇ ದಿನಗಳಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ, ಅದರ ಮೂಲಕವೇ ಸ್ಫೋಟವಾಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಇದರ ನಡುವೆ ದಸರಾ ಹಬ್ಬದ ವೇಳೆಯ ಆರಂಭದ ದಿನಗಳಲ್ಲಿ ಕ್ರಾಂತಿಯ ಸುಳಿವನ್ನ ಕೂಡ ನೀಡಲಾಗಿತ್ತು. ದೀಪಾವಳಿಯ ವೇಳೆ ಇನ್ನಷ್ಟು ಹೆಚ್ಚಾಗಿ ಹೋಯಿತು ಈ ಒಂದು ಕ್ರಾಂತಿಯ ಒಂದು ಕೂಗು. ಮುಂದುವರಿಯುತ್ತಾ ಹೋಗಿರುವಂತಹ ಬೆಳವಣಿಗೆ ಇದು. ರಾಜ್ಯೋತ್ಸವದ ತಿಂಗಳಿನಲ್ಲಿ ಯಾವ ಹಂತದ ಒಂದು ಘಟ್ಟವನ್ನ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಹೈಕಮಾಂಡ್ ತಾರ್ಕಿಕ ಅಂತ್ಯ ಅದಕ್ಕೆ ಕಾಣುತ್ತಾ ಎನ್ನುವುದನ್ನ ಬಿಹಾರದ ಚುನಾವಣೆ ಫಲಿತಾಂಶ ಹೊರಬೀಳಬೇಕಾಗಿದೆ. ಇನ್ನು ಬಿಹಾರದ ಎಲೆಕ್ಷನ್ ಆದ್ಮೇಲೆ ಸಚಿವ ಸಂಪುಟ ಪುನರ್ರಚನೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣ್ತಾ ಇದೆ. ಬಿಹಾರದ ಎಲೆಕ್ಷನ್ ಆದ ನಂತರ ಮುಖ್ಯಮಂತ್ರಿ ಚೇರ್ ಕೂಡ ಬದಲಾಗುವಂತಹ ಸಾಧ್ಯತೆ ಇದೆ. ಬಿಹಾರದ ಎಲೆಕ್ಷನ್ ನಂತರ ಸಾಕಷ್ಟು ವಿಚಾರಗಳು ಮಹತ್ವದ ತಿರುವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ನಂಬಿಕೆಯ ಧರ್ಮವನ್ನ ಪಾಲಿಸಿಕೊಂಡು ಮಠ ಮಂದಿರಕ್ಕೆ ಸುತ್ತಾಡ್ತಾ ಇದ್ದಾರೆ, ಲೈಕ್ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ದಿನಕ್ಕೊಂದು ಕುತೂಹಲವನ್ನ ಹುಟ್ಟಿಸುವಂತಹ ಸುದ್ದಿಗಳು ಹೊರಗೆ ಬರ್ತಲೇ ಇದೆ. ಹೈಕಮಾಂಡ್ ನೀಡ್ತಿರುವಂತಹ ಎಚ್ಚರಿಕೆಯ ಟಿಶ್ಯೂ ಪೇಪರ್ ನಂತೆ ಯೂಸ್ ಮಾಡ್ಕೊಂಡು ಹಂಗೆ ಬಿಸಾಕ್ತಾ ಇದ್ದಾರೆ. ಇಲ್ಲಿ ಮಜಾ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದವರಿಗೆ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಲಾಗ್ತಾ ಇದೆ. ಬಟ್ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡೋವರಿಗೆ ಯಾವುದೇ ಒಂದು ಶೋಕಾಸ್ ನೋಟಿಸ್ ಇಲ್ಲ, ಏನೂ ಇಲ್ಲ. ಇನ್ನು ಹೈಕಮಾಂಡ್ ವಿಚಾರವನ್ನ ಹೈಕಮಾಂಡ್ ಮಾತನ್ನ ಎಷ್ಟು ಕಡೆಗಣಿಸಿದ್ದಾರೆ ಅಂತಂದ್ರೆ ಹೈಕಮಾಂಡ್ ಮಧ್ಯಸ್ಥಿಕೆಯನ್ನ ವಹಿಸುತ್ತೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ರು. ಕ್ಯಾರೆ ಅಂತ ಇಲ್ಲ. ಇವತ್ತು ಹೈಕಮಾಂಡ್ ನಿಂದ ಎಚ್ಚರಿಕೆ ಬರುತ್ತೆ, ನಾಳೆ ಅದೇ ಮಾಡ್ತಾರೆ. ಮಾಧ್ಯಮದ ಮುಂದೆ ಬಂದು ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಇಲ್ಲ ಅಂತಂದ್ರೆ ಯಾರ್ದು ಮುಂದೆ ಈ ಮಾತುಗಳನ್ನ ಹೇಳ್ತಾರೆ. ಸೊ ಇದು ಹೇಗಾಗ್ತಿದೆ ಅಂದ್ರೆ ಹೈಕಮಾಂಡ್ ನ ಮಾತು ಕಂಪ್ಲೀಟ್ ಆಗಿ ಅಲ್ಲಗಿಳಿತಾ ಇದ್ದಾರೆ. ದಸರಾ ವೇಳೆ ಆರಂಭವಾಗಿರುವಂತಹ ಕಾಂಗ್ರೆಸ್ನ ಒಳ ಜಗಳದ ಅಂತರಂಗ ಬಹಿರಂಗವಾಗಿರುವಂತದ್ದು. ದಸರಾ ವೇಳೆ ಮಾತನಾಡ್ತಾ ಇದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿದ್ರು. ಇದಕ್ಕೆ ಪೂರಕ ಅಂತ ಹೇಳುವಂತೆ ಅವರ ಪುತ್ರ ಯತೀಂದ್ರ ಕೂಡ ಅದನ್ನೇ ಹೇಳಿದ್ರು. ಮತ್ತೊಂದು ಕಡೆ ಬಿಹಾರದ ಚುನಾವಣೆ ಮುಗಿಲಿ, ಡಿ ಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿ ಕುಣಿಗಲ್ ಮಾಗಡಿ ಶಾಸಕರು ಹೇಳ್ತಾ ಇದ್ದಾರೆ. ಯತೀಂದ್ರ ಅವ್ರು ಹೇಳಿದಂತೂ ನನಗೆ ಕರೆಕ್ಟ್ ಆಗಿ ನೆನಪಿದೆ. ಅವರು ಒಂದು ಇದಕ್ಕೆ ಹೋಗ್ತಾರೆ, ಕನಕದಾಸರ ಜಯಂತಿಗೆ ಹೋಗಿರ್ತಾರೆ. ಸೊ ಅಲ್ಲಿ ಸ್ಟೇಜ್ ಮೇಲೆ ಜಾರಕಿಹೊಳಿ ಅವರು ಕೂಡ ಇರ್ತಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ನೋಡ್ಕೊಂಡು ಮುಂದಿನ ವಾರಸುದಾರ ಏನಾದ್ರು ಆದ್ರು ಅಂತಂದ್ರೆ ಮುಂದಿನ ಮುಖ್ಯಮಂತ್ರಿ ಮಾಡಬೇಕು ಅಥವಾ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು. ಅವರಿಗೆ ನನ್ನ ತಂದೆಯಲ್ಲಿ ಇರುವಂತಹ ವರ್ಚಸ್ಸಿದೆ ಇರುವಂತಹ ಮಾತನ್ನು ಅವರೇ ಬಾಯ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಮುಂದಿನ ನವರಾತ್ರಿಗೆ ಸಿಎಂ ಆಗಿ ಇಲ್ಲಿಗೆ ಬರಲಿ ಅಂತ ಹೇಳಿದ್ರು. ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿದಂತಹ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಈ ವಿಚಾರ ದೊಡ್ಡ ಸುದ್ದಿಯನ್ನೇ ಮಾಡಿದೆ, ತಲ್ಲಣವನ್ನೇ ಸೃಷ್ಟಿ ಮಾಡಿದೆ. ಸಿಎಂ ಪುತ್ರ ಮತ್ತು ವಿಧಾನ ಪರಿಷತ್ನ ಸದಸ್ಯರು ಆಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಬಾಂಬ್ ಅನ್ನ ಒಗಿತಾರೆ. ಆ ಬಾಂಬ್ಗೆ ಎಲ್ಲರೂ ಕೂಡ ಸಿಡಿದೆದ್ದು ಬಿಡ್ತಾರೆ. ರಾಜಕೀಯ ಸಂಧ್ಯಾಕಾಲ ಅಂದ್ರೆ ರಾಜಕೀಯ ಆ ಒಂದು ಜೀವನವನ್ನ ಮುಗಿಸ್ಬೇಕು, ಇನ್ನು ಆರಾಮಾಗಿ ಮನೇಲಿ ಕುತ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಅವರು ಆಲ್ರೆಡಿ ಸ್ಕೆಚ್ ನಂಗೆ ಕಾಣಿಸ್ತಾ ಇದೆ. ರಾಜಕೀಯ ಸಂಧ್ಯಾಕಾಲದಲ್ಲಿದ್ದಾರೆ ನನ್ನ ತಂದೆ. ಅವರ ತತ್ವ, ನಿಷ್ಠೆ, ಸಾಮಾಜಿಕತೆ ಹಾಗೂ ನ್ಯಾಯ ಮುಂದುವರೆದ ವಿಚಾರ ಎಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರಲ್ಲಿದೆ. ರಾಜ್ಯ ಕಾಂಗ್ರೆಸ್ಗೆ ಮುಂದಿನ ಆಯ್ಕೆ ಆಗಬಲ್ಲದ್ರು ಅಂತಂದ್ರೆ ಅದು ಜಾರಕಿಹೊಳಿ ಅವರೇ ಅಂತ ಹೇಳಿ ಯತೀಂದ್ರ ಅವರು ಹೇಳ್ತಾರೆ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂಥರ ಚಂಡಮಾರುತದ ವಾತಾವರಣ ಅಂತ ಹೇಳಬಹುದು. ಆಂತರಿಕ ಭಿನ್ನಮತಕ್ಕೆ ಕೈ ಬಿಡುವಂತಹ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೆ ಎನ್ನುತ್ತಿರುವಂತಹ ಒಂದು ಬಣ. ಯತೀಂದ್ರ ಅವರ ಹೇಳಿಕೆಯನ್ನ ಏನೋ ತಪ್ಪಿಲ್ಲ ಅಂತ ಹೇಳಿ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಟಿಸ್ ಕೊಡ್ತಾರಾ, ಅವ್ರಿಗೂ ಕೊಡ್ಲಿ ಅಂತ ಹೇಳಿ ಮತ್ತೊಂದಿಷ್ಟು ಬಣ ಹೇಳ್ತಾ ಇದೆ. ಒಳಗೆ ಈ ಒಂದು ಬೇಗುದಿ ಹೆಚ್ಚಾಗ್ತಾ ಇದೆ. ಡೈರೆಕ್ಟ್ಲಿ ಹೇಳಬೇಕು ಅಂತಂದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ನಿಂತ್ಕೊಳ್ಳಕ್ಕಾಗ್ತಾ ಇಲ್ಲ ಯಾರಿಗೂ. ಯಾರ ಕಡೆಗೆ ಯಾರು ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದರ ಮಧ್ಯೆ ರಾಜಣ್ಣ ಅವರ ಹೇಳಿಕೆ ಬೇರೆ. ಏನು ಯಾರು ಸಚಿವ ಸಂಪುಟಗಳನ್ನು ಪುನರ್ರಚನೆ ಮಾಡುವಂತಹ ತೀರ್ಮಾನ ತೆಗೆದುಕೊಳ್ತಾರೋ ಅವರೇ ಮುಂದಿನ ಸಿಎಂ ಆಗ್ತಾರೆ ಅಂತ ಹೇಳಿ
ಮಂಗಳೂರಿನಲ್ಲಿ ನೀಡಿದಂತಹ ಹೇಳಿಕೆ ಇದು ಮತ್ತು ಅದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಲ್ ಆಗಿ ಉತ್ತರ ನೀಡ್ತಾರೆ. ಆಂತರಿಕ ಭಿನ್ನಮತಕ್ಕೆ ಕನ್ನಡಿ ಹಿಡಿದಂತಿದೆ ಅಂತ ಹೇಳಿ ಇದರಲ್ಲಿ ಗೊತ್ತಾಗುತ್ತೆ. ಪೂರ್ಣಾವಧಿ ಸಿಎಂ ಆಗ್ಲಿಕ್ಕೆ ಹೈಕಮಾಂಡ್ ಸೂಚಿಸಿದರೆ ನಾನು ಮಾತ್ರ ಆಗ್ತೀನಿ ಅಂತ ಹೇಳಿ ಮಾತನಾಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿರುವಂತಹ ಸಿದ್ದರಾಮಯ್ಯ ಸಿಎಂ ಬದಲಾವಣೆಯ ಬಗ್ಗೆ ವಿವಿಧ ಸಚಿವರು ಹೇಳಿಕೆ ನೀಡ್ತಾ ಇದ್ದಾರೆ. ಈ ಬಗ್ಗೆ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಮಂತ್ರಿಗಳ ಸ್ಥಾನಕ್ಕೆ ಸ್ಪರ್ಧಿಸುವ ಹಕ್ಕು ಎಲ್ರಿಗೂ ಕೂಡ ಇದೆ. ಆದರೆ ಈ ಬಗ್ಗೆ ಅಂತಿಮ ತೀರ್ಮಾನ ಹೈಕಮಾಂಡ್ಗೆ ಸೇರಿದ್ದಾಗಿದೆ. ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿರಿ ಅಂತ ಹೇಳಿ ಹೈಕಮಾಂಡ್ ಏನಾದ್ರು ಅಂತಾನೆ ಪೂರ್ಣಾವಧಿ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, ಅದರಲ್ಲಿ ಅನುಮಾನವೇ ಬೇಡ ಅಂತ ಹೇಳಿ ಇದರ ಮಧ್ಯೆ ಅವರು ಮಾತನಾಡಿದ್ದಾರೆ. ಇನ್ನು ಹೈಕಮಾಂಡ್ ಭೇಟಿಯ ಬಗ್ಗೆ ಎಲ್ಲರೂ ಕೂಡ ಕಾದು ನೋಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಹೇಳಿಕೆಯ ಮೇಲೆ ಎಲ್ಲವೂ ಮುಗಿದೋಯ್ತಾ ಅನ್ನೋದು ಇಲ್ಲ. ಅವೆಲ್ಲವೂ ಹೇಳಿದ ಮೇಲೆ ನಾವು ಮಾತನಾಡುವುದು ಏನಿದೆ? ಸಿದ್ದರಾಮಯ್ಯ ಅವರು ಹೀಗೆ ಹೇಳ್ತಾ ಇರುವುದು, ಹಾಗೆ ನಾವು ನಡೆದುಕೊಳ್ತಾ ಇದ್ದೇವೆ. ದೆಹಲಿಯ ತನ್ನ ಪ್ರವಾಸದ ಬಗ್ಗೆ ಹಲವಾರು ವಿಚಾರದ ಮಾತ್ರ ಹೇಳಬಲ್ಲೆ. ಹೈಕಮಾಂಡ್ ಭೇಟಿಯ ಬಗ್ಗೆ ಏನಾದರೂ ಮಾಧ್ಯಮಗಳ ಚರ್ಚೆ ಆಗಲಿ, ಅದಕ್ಕೆ ನಾನು ಜವಾಬ್ದಾರನಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಇದರ ನಡುವೆ ಮಾತಾಡ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ ಈ ವಿಚಾರಕ್ಕೆ ಮೂಗು ತುರಿಸುತ್ತಾ ಗೊತ್ತಿಲ್ಲ. 2028ರ ಚುನಾವಣೆ ಹೈಕಮಾಂಡ್ಗೆ ತುಂಬಾ ವರ್ತಫುಲ್ ಆಗಿರುತ್ತೆ. ಸಿದ್ದರಾಮಯ್ಯ ಅವರು ಕಳ್ಕೊಳ್ಳೋಕೆ ಹೈಕಮಾಂಡ್ ಇಷ್ಟಪಡ್ತಾ ಇಲ್ಲ. ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರನ್ನು ಕಳ್ಕೊಳ್ಳೋಕ್ಕೂ ಇಷ್ಟ ಪಡ್ತಾ ಇಲ್ಲ. ಒಂಥರ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೈಕಮಾಂಡ್ ನಡೆದುಕೊಳ್ತಾ ಇರೋದು ಎಲ್ಲ ಅನುಮಾನಗಳಿಗೂ ಕೂಡ ಕಾರಣವಾಗಿದೆ. ಸೊ ವೇಟ್ ಅಂಡ್ ವಾಚ್, ಮುಂದೆ ಏನಾಗುತ್ತೆ? ಸಿದ್ದರಾಮಯ್ಯ ಅವ್ರು ಮುಂದುವರಿತಾರಾ ಇಲ್ವಾ? ನವೆಂಬರ್ ಕ್ರಾಂತಿ ಏನಾರ ಆಗುತ್ತಾ ಇಲ್ವಾ ಅಂತ ಕಾದ್ ನೋಡ್ಬೇಕಾಗಿದೆ. ಇದಾಗಿದೆ ಇವತ್ತಿನ ವಿಶೇಷ ಮತ್ತು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.